ನಾನು ಒಳ್ಳೇದಕ್ಕೆ ಅಲ್ವಾ ನೀವು ಸುಳ್ಳು ಹೇಳಿದ್ದು. ನೀವು ಸಾರಿ ಕೇಳೋ ಅಗತ್ಯ ಇಲ್ಲ. ಸರಿ ಆಗತ್ತೆ. ಈಗೇನು ಹಠ ಮಾಡದೆ ಊಟ ಮಾಡಬೇಕು. ಎಲ್ಲಿ ಆನಿ ಹಿಂಗೈಕೊಂಡು ಸೀತನ ಗತಿ ಏನಾಗುತ್ತೋ ಅಂದ್ಕೊಂಡಿದ್ದೆ. ಆದರೆ ರಾಮ ಅವಳಿಗೆ ಹೊಸ ಜೀವನ ಕೊಟ್ಬಿಟ್ಟ. ಹೌದು ಶಾಂತ, ಆ ದೇವರು ಈ ಜೋಡಿನ ಯಾವಾಗಲೂ ಹೀಗೆ ಖುಷಿಯಾಗಿಟ್ಟಿರಲಿ. ಬಾ. ರಾಮ್, ಸಿಹಿ. ಸಾರಿ, ಸುಬ್ಬಿ ಹೇಗಿದ್ದಾಳಂತೆ? ನೀವೇನು ಯೋಚನೆ ಮಾಡಬೇಡಿ ಸೀತಾ. ಅಶೋಕ್ ಮತ್ತೆ ಪ್ರಿಯಾ ಅವಳನ್ನ ನೋಡ್ಕೋತಾರೆ. ಪಾಪ ಅವಳು ಯಾವಾಗಲೂ ಸೀತಮ್ಮ ಸೀತಮ್ಮ ಅಂತ ನನ್ನ ಜೊತೆನೇ ಇರೋಳು. ಇವತ್ತು ಅಷ್ಟೊಂದೆಲ್ಲ ಮಾತಾಡ್ತಿದ್ಲು. ನಾನು ಅವಳ ಜೊತೆ ಮಾತಾಡ್ದೆ ಇಲ್ಲಿಗೆ ಬಂದ್ಬಿಟ್ಟೆ. ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೋ ಏನೋ. ಹಾಗಾದ್ರೆ ಸೀತಾಗೆ ಸುಬ್ಬಿ ಅಂದ್ರೆ ಇಷ್ಟನಾ? ಸುಬ್ಬಿನ ಮಗಳು ಅಂತ ಸೀತಾ ಒಪ್ಕೋತಾರ? ಅಶೋಕ್ ಅವಳನ್ನ ಸಮಾಧಾನ ಮಾಡ್ತಾರಂತೆ. ಅವಳ ಜೊತೆ ಅಶೋಕ್ ಮತ್ತೆ ಪ್ರಿಯಾ ಮಲ್ಕೋತಿದ್ದಾರೆ. ಹಾಗಿದ್ರೆ ಸರಿ. ಪಾಪ ಚಿಕ್ಕವಳು ಅವಳು, ಅವಳ ಮನಸ್ಸಿಗೆ ನೋವಾಗಬಾರ್ದು. ಹಾಗೇನಾಗಲ್ಲ ಸೀತಾ, ಅವಳು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಸುಬ್ಬಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾಳೆ. ಸೀತಮ್ಮನ ಮುಖದಲ್ಲಿ ಈ ಸ್ಮೈಲ್ ನೋಡಿದ್ರೇನೆ ಎಷ್ಟು ಚಂದ. ಇನ್ಮೇಲಾದ್ರೂ ಅಪ್ಪ ಸೀತಮ್ಮ ಹೀಗೆ ಹ್ಯಾಪಿ ಆಗಿದ್ರೆ ಸಾಕು. ನಿಮ್ ಜೊತೆ ನನ್ನ ತಂಗಿ ಸುಬ್ಬಿ ಕೂಡ ಇರ್ಬೇಕು. ಆಗ್ಲೇ ಪರ್ಫೆಕ್ಟ್ ಫ್ಯಾಮಿಲಿ ಆಗೋದು. ಈಗ ಅವ್ರಿಗೆ ಸತ್ಯ ಗೊತ್ತಾಗಿ ಎಲ್ಲಾನು ಸರಿ ಹೋಯ್ತು. ಸುಬ್ಬಿನ ಅವ್ರ ಮಗಳು ಅಂತ ಒಪ್ಕೊಂಡು ಎಲ್ಲ ಮೊದಲಿನ ಥರ ಖುಷಿಯಾಗಿರೋ ಥರ ಮಾಡಿದೇವ್ರೆ.